ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಎಸ್ ಎಲ್ ಅವರೇ ಹಾಗೂ ಸಂಪಾದಕರು ಲೇಖಕರಾದಂತಹ ಸನ್ಮಾನ್ಯ ಶ್ರೀ ಆಕೆ ಕಮಾರ್ ಸರ್ ಅವರೇ, ಮುದ್ದೇಮನಿ ಸರ್ ಅವರೇ, ಹಾಗೂ ನನ್ನ ಆತ್ಮೀಯ ಎಲ್ಲ ವ್ಯಕ್ತಿ ಮೇಲಿದ್ದಂಥ ಗಣ್ಯಮಾನ್ಯರೇ ಹಾಗೂ ನನ್ನ ಆತ್ಮೀಯ ಎಲ್ಲ ಪತ್ರಿಕಾ ಮಿತ್ರಗಳೇ, ಇದು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇದೇ ರವಿವಾರ 9ನೇ ತಾರೀಕಿಗೆ ನಮ್ಮ ಸ್ನೇಹಿತ, ಸಹೋದರ ಅಥವಾ ಮಾರ್ಗದರ್ಶಕರು ಆದಂತ ಸನ್ಮಾನ್ಯ ಶ್ರೀ ಎಸ್ ವೈ ಚಿಕ್ಕಟ್ಟಿಯವರ ಗ್ರಂಥ ಬಿಡುಗಡೆ. ಈ ಒಂದು ಗ್ರಂಥ ಬಿಡುಗಡೆಗೆ ನಮಗೆ ಆಗ್ತಾ ಇರೋದು ನನಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ. ನಮ್ಮ ಮತ್ತು ಚಿಕ್ಕಟ್ಟಿ ಸರ್ ಅವರ ಪರಿಚಯ, ಅವರು ಇಲ್ಲಿ ಬಂದಾಗ ಆಕೆ ಕಮಾರ್ ಸರ್ ಹೇಳಿದಾಗೆ ಅಂಜುಮನ್ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಅವರು ಲೆಕ್ಚರ್ ಆಗಿ ಸೇರ್ಕೊಂಡ್ರು, ಮುಂದೆ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಅವಾಗ ನನ್ನ ಟ್ಯೂಷನ್ ಮಾಡ್ಬೇಕು ಅಂತ ಒಂದು ಧ್ಯೇಯ ಇಟ್ಟುಕೊಂಡು ನಮ್ಮ ಮನೆಗೆ ರೂಮ್ ಇದೆ ಅಂತ ಕೇಳಿ ಬಂದಿದ್ರು. ಅವಾಗ ನಮ್ಮ ತಾಯಿಯವರು ನಮ್ಮಲ್ಲಿ ರೂಮ್ ಇಲ್ಲ, ಆದ್ರೆ ನಾವು ಮೊದಲ ನಮ್ಮ ಹೈನ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಆಕ್ಲ ಕಟ್ಟಿದ್ವಿ. ಆ ಆಕ್ಲ ಕಟ್ಟಿದ ಒಂದು ದೊಡ್ಡ ಇದೆ, ಅದನ್ನ ಮಾತ್ರ ಬಿಟ್ಟು ಯಾವುದು ಇಲ್ಲ ಅಂದಾಗ ಚಿಕ್ಕಟ್ಟಿ ಸರ್ ಅದನ್ನ ನೋಡಿ, ಇದೇ ಇರ್ಲಿ ಅಮ್ಮ, ನನಗೆ ನಾನು ಖಂಡಿತವಾಗಿ ಇಲ್ಲೇ ಈ ಒಂದು ಟ್ಯೂಷನ್ ಪ್ರಾರಂಭ ಮಾಡ್ತೀನಿ ಅಂತಂದ್ರು. ಅವಾಗ ಅಲ್ಲಿ ನಾವು ಆಕ್ಲ ಕಟ್ಲಿಕ್ಕೆ ರೊಟ್ಟಿ ಕೂಡ ಇತ್ತು, ಅದು ಮೇವು ಹಾಕ್ಲಿಕ್ಕೆ ನಾವು ಮಾಡಿರ್ತಾರಲ್ಲ ಅದು ಇದ್ರ ಪರವಾಗಿಲ್ಲ, ನಾನು ಇಲ್ಲೇ ಮಾಡ್ತೇನೆ ಅಂತ ಹೇಳಿ ಅವತ್ತು ನಮ್ಮವರ ಪರಿಚಯ ಆಯ್ತು. ಮುಂದೆ ನಾವು PUC ಸೆಕೆಂಡ್ ಇಯರ್ ಸೈನ್ಸ್ ಅನ್ನ ನಮ್ಮ ವಿದ್ಯಾದಾನ ಸಮಿತಿಗೆ ಮಾಡಿದಾಗ ಅವರಲ್ಲಿ ಲೆಕ್ಚರ್ ಆಗಿ ಬಂದು, ನೀನು ನನ್ನ ಕಾಲೇಜ್ನಲ್ಲಿ ನೀನು ಮೆಥಮೆಟಿಕ್ಸ್ ಇದನ್ನು ಕೊಡ್ಬೇಕಂತ ನಮ್ಮ ತಂದೆಯವರು ಹೇಳಿದಾಗ ಬಹಳ ಪ್ರೀತಿಯಿಂದ ಅದನ್ನು ಒಪ್ಕೊಂಡು ಆ ಒಂದು ವರ್ಷ ನಮ್ಮ PUCಯಲ್ಲಿ ಅವರು ಮೆಥಮೆಟಿಕ್ಸ್ ಆಗಿ ಲೆಕ್ಚರ್ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಬರ್ತಾರೆ. ಆಮೇಲೆ ವಿಶೇಷವಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಸಹೋದರಾಗಿರ್ತಕ್ಕಂಥ ನಮ್ಮ ಸೋಮಲಿಂಗ ಪಾಟೀಲ್ ಅಂತಕ್ಕಂಥವ್ರು ಅವರ ಅಮೃತಸ್ಥದಿಂದ ಈ ಗ್ರಂಥ ಬಿಡುಗಡೆ ಮಾಡಬೇಕಂತಕ್ಕಂಥ ಒಂದು ಸಂಕಲ್ಪ ಕೂಡ ನಮ್ದಾಗಿತ್ತು. ಅದಕ್ಕೆ ದಯವಿಟ್ಟು ಇಟ್ಸ್ ಮೈ ಕೈಂಡ್ ರಿಕ್ವೆಸ್ಟ್ ಟು ಆಲ್ ದ ಮೀಡಿಯಾ ಫ್ರೆಂಡ್ಸ್, ನಮ್ಮ ಈ ಚಿಕ್ಕಟ್ಟಿ ಗುರುಗಳ ಒಂದು ಅಭಿನಂದನೆ ಗ್ರಂಥದ ಬಗ್ಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪ್ರಚಾರ ಕೊಡ್ಬೇಕು ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ಎರಡು ಮಾತನ್ನು ಮುಗಿಸ್ತೀನಿ. ಆಮೇಲೆ ಕೆಲವು ಹಿಂದಗಡೆ ಆ ಜಾಹೀರಾತ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ತಾರೆ, ಮಾತಾಡ್ತೀವಿ. ಈಗ ಶ್ರೀನಿವಾಸ್ ಸರ್ ಎರಡು ಮಾತನಾಡ್ತಾರೆ.